ಬನ್ನಿ ಯಜಮಾನ್ರೆ, ಸ್ವಲ್ಪ ಬಾಯಿ ಸಿಹಿ ಮಾಡ್ಕೊಳ್ಳಿ. ಅರೆ, ಬಾಯಿ ಸಿಹಿ ಮಾಡ್ಕೊಳ್ತಿದ್ರು ಪರವಾಗಿಲ್ಲ, ಮುಖ ಯಾಕೆ ಕಹಿ ಮಾಡ್ಕೊಳ್ಬೇಕು? ಎಲ್ಲ ಗೊತ್ತಿದ್ರು ನಾನು ಕೇಳ್ತಿದ್ಯಾ? ನನ್ನ ಮಾನ ನಮ್ಮ ಮೇಡಮ್ ಹರಾಜ್ ಹಾಕಿದ್ದಾಳೆ. ನೀನು ನೋಡಿದ್ರೆ ಚಾಕ್ಲೇಟ್ ತಿಂತ ಕೂತ್ಕೊಂಡಿದ್ಯಾ. ಹರಾಜ್ ಹಾಕಿರೋ ಬೆಲೆಗೆ ಬಡ್ಡಿ ಸಮೇತ ಲೆಕ್ಕ ಚುಕ್ತ ಮಾಡಿ ಬಂದಿದ್ದೇನೆ. ಏನ? ಏನು ಹಾಗಂದ್ರೆ? ನಿಜವಾಗ್ಲೂನಾ? ಹೌದು. ಸುಮ್ಮನೆ ಎಗರಾಡೋದಕ್ಕೆ ನಾನೇ ನಿಮ್ಮ ಥರ ಟುಸ್ ಪಟಾಕಿನ. ಏನು ಮಾಡಿದೆ ನಂದಿ? ಏನು ಮಾಡಲಿಲ್ಲ ಅಂತ ಕೇಳಿ. ಇಡೀ ಕ್ಲಾಸಲ್ಲಿ ಎಲ್ಲರ ಮುಂದೆ ಅವಳಿಗೆ ಹೇಗೆ ಬೆಂಡತ್ತೀನಿ ಅಂದರೆ ಅವಳು ಮನಸ್ಸಲ್ಲೇ ಅನ್ಸಿರ್ಬೇಕು, ಬೇಕಿದ್ರೆ ಒಂದೆರಡು ಏಟು ಒಡೆದು ಬಿಡಲಿ, ಆದರೆ ಈ ಥರ ಮಾತ್ರ ಮಾತಾಡಬೇಡಿ ಅಂತ. ಹೌದಾ? ಅಂಥದ್ದು ಏನು ಮಾತಾಡಿದೆ ನಂದಿ? ಛ, ನಾನು ಇರಬೇಕಾಗಿತ್ತು. ಹಾಂ, ನೋಡೋಕೆ ನೀನು ಮಾತಾಡೋದನ್ನ ನೋಡೋಕೆ. ಸತ್ ಹೆಣ ಥರ ಬಿದ್ದಿದ್ರಿ. ಎಷ್ಟು ಸಲ ಎಪ್ಸೋದು? ನಿನ್ನೆ ಕಡಿಮೆನ ಆಡಿದ್ರಿ ನೀವು. ಅದು ತಲೆ ಸ್ವಲ್ಪ ಭಾರವಾಗಿತ್ತು. ನಿನ್ನೆ ಏನು ಮಾಡಿದ್ನೋ ಸ್ವಲ್ಪನೂ ನೆನಪೇ ಇಲ್ಲ. ಒಳ್ಳೆಯದೇ ಆಯಿತು. ಏನು? ಅದೇ ಆ ಟೀಚರಿಂದ ನಿಮಗೆ ಅವಮಾನ ಆಗಿದ್ದು ಒಳ್ಳೆಯದೇ ಆಯಿತು ಅಂತ. ಯಾಕೆ? ನಿಮ್ಮಿಂದ ಆ ಟೀಚರ್ಗೆ ಪಾಠ ಕಲಿಸೋ ಅವಕಾಶ ಸಿಕ್ತಲ್ಲ, ಅದಕ್ಕೆ. ಇನ್ನು ಮೇಲೆ ಅವಳು ನಿಮ್ಮ ತಂಟೆಗಿರಲಿ, ಭಾವನ ನೆರಳು ತಾಕೋಲ್ಲ. ಅವರಿಬ್ಬರು ಮಾತಾಡೋದೇ ಇಲ್ಲ ಅಂದಮೇಲೆ ಅವಳಿ ಮನೆಗೆ ಸೊಸೆ ಆಗೋದು ಎಲ್ಲಿಂದ ಬಂತು?